ಸ್ಟಾರ್ಟಿಂದ ಭಾಳ ಕಷ್ಟಪಟ್ಟು ಮಾಡಿದ್ದೀವಿ. ಇವತ್ತಿಗೆ ರಿಲೀಸ್ ಆಗಿದೆ. ಇಂಡಸ್ಟ್ರಿಯ ಎಲ್ಲ ಕಲಾವಿದರು ಸಪೋರ್ಟ್ ನೀಡಿದ್ದಾರೆ, ಎಲ್ಲ ಟೆಕ್ನಿಷಿಯನ್ಸ್ ಆಡಿಯನ್ಸ್ಗಳು ಎಲ್ಲ ಕಡೆ ಖುಷಿ ಪಟ್ಟಿದ್ದಾರೆ. ನಿಜವಾಗ್ಲೂ ಖುಷಿಯಾಗಿದೆ ಏನಂದರೆ ನೆನ್ನೆನೇ 9 ಶೋ ಹೌಸ್ಫುಲ್ ಆಯಿತು. ಆದರೆ ನಮ್ಮ ಬೆಂಗಳೂರು ಮೈಸೂರು ಮಾತ್ರ ಅದೇ ಒಂದು ದೊಡ್ಡ ಸಾಧನೆ ಅನಿಸುತ್ತೆ. ಇವತ್ತೆಲ್ಲ ಕಡೆ ಒಂದೊಂದು ಶೋ ಎಕ್ಸ್ಟ್ರಾ ಮಾಡ್ಕೊತೀವಿ ಅಂದರು. ನಾವು ನೆನ್ನೆ ಥಿಯೇಟ್ರ್ ಕೊಡ್ರೆ ಆದರೂ ನಮಗೆ ಥಿಯೇಟ್ರ್ಗಳು ಕೊಡಲಿಲ್ಲ. ಇವತ್ತು ಒಂದೊಂದು ಶೋ ಹಾಕ್ಕೊತೀನಿ ಅಂದರೆ ಹಾಕ್ಕೊಡ್ರಪ್ಪ, ಸಿನಿಮಾಗೆ ನಾವೆಲ್ಲ ಯಜಮಾನರು, ಯಜಮಾನರುಗಳು ಜನ ಬೇಕು ಅಂದ್ರೆ ನೀವು ಮಾಡಿ ಅಂತ ಹೇಳಿ. ಸರ್, ಈಗ ಪರ್ಟಿಕ್ಯುಲರ್ ಆಗಿ ಅದೇ ಎಲ್ಲ ಸ್ಟಾರ್ಗಳು ಬಂದಿರೋಂಥ ತುಂಬ ಸ್ಪೆಷಲ್ಲು. ಅವ್ರ ಸಿನಿಮಾಗೆ ಎಷ್ಟೋ ಸಾರಿ ಥಿಯೇಟ್ರಿಗೆ ಬರಲ್ಲ ಆ ಸಿಚುವೇಶನ್ ಸರ್. ಇಡೀ ಈ ಬಾಸ್ ಗ್ಯಾಂಗು ನಿಮ್ಮ ಗ್ಯಾಂಗ್ ಎಲ್ಲವೂ ಬಂದಿತ್ತು, ಅದ್ರ ಬಗ್ಗೆ ಹೇಳಲ್ಲ. ನಮ್ಮ ಹಳೆ ಗ್ಯಾಂಗೆ ಸರ್ ಅದು. ಯಾಕೆಂದರೆ ನನಗೆ ಖುಷಿ ಆಗೋದೇನು ಅಂದರೆ ನೋಡಿ, ಕನ್ನಡ ಸಿನಿಮಾ ಅಂತ ಬಂದಾಗ ಎಲ್ಲರೂ ಒಟ್ಟಿಗೆ ನಿಲ್ಲಬೇಕಾಗ್ತದೆ. ಒಬ್ಬರು ಗೆದ್ದರೆ ಎಲ್ಲರೂ ಗೆದ್ದಂಗೆ, ಒಬ್ಬರು ಸೋದ್ರೆ ಎಲ್ಲರೂ ಸೋತಂಗೆ. ಇದು ನಾವೆಲ್ಲರೂ ಕಷ್ಟಪಡ್ತಾ ಇರೋದು ಇಂಡಸ್ಟ್ರಿನ ಜೀವ ತುಂಬಿ ಇನ್ನೊಂದಷ್ಟು ದಿನ ನಾವು ಒಳ್ಳೊಳ್ಳೆ ಸಿನಿಮಾಗಳು ಕೊಡಬೇಕು ಅನ್ನೋದು ಬಿಟ್ಟರೆ ಹಣಕಾಸು ಮತ್ತೊಂದು ಇನ್ನೊಂದು ಅಂತ ಬಂದಾಗ ನಮಗೆಲ್ಲ ಬೇರೆ ಬೇರೆ ವ್ಯಾಪಾರಗಳಿದ್ದಾವೆ. ಸಿನಿಮಾ ಅಂತ ಬಂದಾಗ ನಾವು ಮನೋರಂಜನೆ ಮಾಡೋಕ್ಕೆ ಮಾತ್ರ ಬಂದಿರ್ತೀವಿ. ನಾವೆಲ್ಲ ಕಲಾ ಸರಸ್ವತಿ ಮಕ್ಕಳು, ಪ್ರತಿಯೊಂದು ಸಿನಿಮಾಕ್ಕೂ ಎಲ್ಲ ಆರ್ಟಿಸ್ಟ್ಗಳು ಹಿಂಗೆ ನಿಲ್ಲಬೇಕು ಅನ್ನೋದೇ ನಂದೊಂದು ಮಹದಾಸೆಯ ಒಂದು ಆಸೆ. ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದಷ್ಟೇ, ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಭಾಳ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ, ಎಲ್ಲ ಕಡೆ ಒಳ್ಳೆ ಪ್ರಶಂಸೆ ಬರ್ತಾ ಇದೆ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಹೌದು, ಅದೇ ಇವತ್ತು ನಾಳೆ ನೋಡಿಕೊಂಡು ಏನೇನು ಮಾಡ್ಬೋದು ಅಂತೇಳಿ ಭಾನುವಾರದಿಂದ ಸಕ್ಸಸ್ ರ್ಯಾಲಿ ಸ್ಟಾರ್ಟ್ ಮಾಡ್ತೀವಿ. ಎಲ್ಲ ಭಾಗದಲ್ಲಿ ಒಂದೊಂದು ಪ್ರೆಸ್ ಮೀಟ್, ಒಂದು ಹೆಡ್ ಕ್ವಾರ್ಟರ್ಸಲ್ಲಿ ಒಂದೊಂದು ಪ್ರೆಸ್ ಮೀಟ್ ಮಾಡಬೇಕು ಅಂತೇಳಿ ಪ್ರಯತ್ನ ಪಟ್ಟಿದ್ದೀವಿ. ಇನ್ನೂ ಏನೇನು ಆಗ್ತದೆ ಆದಷ್ಟು ಮಾಧ್ಯಮಗಳ ಮುಖಾಂತರ ಜನಗಳನ್ನ ಭೇಟಿ ಮಾಡುವಂಥ ಕೆಲಸ ಮಾಡ್ತೀವಿ.